ಏನು ಇಷ್ಟ ಆಯಿತು? ಸೂಪರ್ ಫೈಟು ಗೀಟು ಎಲ್ಲ ಅಯ್ಯೋ ಲಾಸ್ಟಲ್ಲಂತೂ ಚೆನ್ನಾಗಿದೆ, ಸೂಪರ್. ನಿಮ್ಗೆ ಏನು ಇಷ್ಟ ಆಯಿತು? ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಅವರು ಫಸ್ಟ್ ಲವರ್ ತೀರೋಗಿತ್ತು, ತುಂಬ ಬೇಜಾರಾಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸೂಪರ್. ಇಷ್ಟೀಸ ಕಿರಣ್ ರಾಜ್ ಅವ್ರನ್ನ ಚಿಕ್ಕನಲ್ಲಿ ಹಾಂ ಅದ್ರ ಬಗ್ಗೆ ಇಲ್ಲ ಎರಡು ಮೂರು ಮೂವಿ ಮಾಡಿದಾರಲ್ವ, ಚೆನ್ನಾಗಿ ಮಾಡಿದ್ದಾರೆ, ನೋಡಿದ್ದೀನಿ ಅದನ್ನು. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಇವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಮೂವಿ. ಆಲ್ ದ ಬೆಸ್ಟ್ ಕಿರಣ್ ರಾಜ್. ಚೆನ್ನಾಗಿದೆ, ಏನು ಇಷ್ಟ ಆಯಿತು? ಎಲ್ಲ ಮಿಕ್ಸಪ್. ಸ್ಟೋರಿನೂ ಚೆನ್ನಾಗಿದೆ. ಎಂಡಿಂಗ್ ಪೋರ್ಷನ್ ಹೀರೋ ಸಾಯ್ಬಾರ್ದಿತ್ತು, ಬಟ್ ಏನೋ ಒಂದು ಸಾಧನೆ ಮಾಡಬೇಕಾಗಿತ್ತು. ಬಟ್ ಏನು ಅನ್ಫಾರ್ಚುನೇಟ್ಲಿ ಸ್ಟೋರಿ ತುಂಬ ಟ್ವಿಸ್ಟ್ ಆಗಿದೆ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು? ಸರ್ ಸ್ಟೋರಿ ಚೆನ್ನಾಗಿದೆ ಸರ್. ಫೈಟಿಂಗು ಸಖತ್ತಾಗಿದೆ ಸರ್. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ಇಲ್ಲಿ ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ಅವರು ಹೆಗಲ ಮೇಲೆ ಬರುತ್ತೆ. ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಘಟನೆಗಳನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ನಮ್ಮ ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯಿತು? ಸರ್ ಸ್ಟೋರಿ ತುಂಬ ಚೆನ್ನಾಗಾಯಿತು. ಅವರು ಹೀರೋ ಆಗಬೇಕು ಅಂತ ಬಂದಿದ್ರು, ಆದರೆ ಆಗಲಿಲ್ವಲ್ಲ, ಅದೇ ಬೇಜಾರಾಯಿತು. ಚೆನ್ನಾಗಿದೆ, ಸೂಪರ್ ಆಗಿದೆ. ರಾಣಿ ಮೂವಿ ಸೂಪರ್ ಸೂಪರ್ ಸೂಪರ್. ಫೈಟಿಂಗ್ ಸೂಪರ್. ಹೊಸ ಕಲಾವಿದರಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡಬೇಕು. ಸೂಪರ್. ನಿಮ್ಗೇನು ಇಷ್ಟ ಆಯಿತು? ನನಗೆ ಸ್ಟೋರಿ ಇಷ್ಟ ಆಯಿತು. ನ್ಯೂ ಸ್ಟೋರಿ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ನಾನು ಎಲ್ಲ ಲ್ಯಾಂಗ್ವೇಜು ನೋಡ್ತೀನಿ. ಸ್ಟೋರಿ ಸೂಪರ್ ಆಗಿದೆ. ಕನ್ನಡ ಅಂತ ಹೇಳಿದ್ರೆ ಡಬ್ಬಿಂಗ್ ಮಾಡ್ತಾರೆ, ರೀಮೇಕ್ ಮಾಡ್ತಾರೆ ಅಂತಾರಲ್ವಾ, ಇದೊಂಥರ ಡಿಫ್ರೆಂಟ್ ಆಗಿದೆ. ಸೂಪರ್. ತುಂಬ ಎಕ್ಸಲೆಂಟ್ ರಿಯಾಕ್ಷನ್. ನೀವೇ ನೋಡಿದ್ರಲ್ಲ, ತುಂಬ ಖುಷಿ ಆಯಿತು ಅವರು ರಿಯಾಕ್ಷನ್ ನೋಡಿ. ಎಲ್ಲರೂ ಎಲ್ಲ ಥರದ ಎಮೋಷನ್ಗಳು ಕನೆಕ್ಟ್ ಆಗ್ತಾ ಇದೆ ಅವರಿಗೆ. ಸೊ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಯಾರಿಗೂ ಮಾತೇ ಬರ್ತಿಲ್ಲ. ತುಂಬ ಖುಷಿಯಾಗಿ ಜನ ಎಲ್ಲ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಈ ಥರ ಒಂದು ಕತೆ ಕನ್ನಡಕ್ಕೆ ಬೇಕಾಗಿತ್ತು, ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ನೀವು ಎಲ್ಲರೂ ಬಂದು ಸಿನಿಮಾನ ನೋಡಬೇಕು. ನಾವಿಷ್ಟು ಕಷ್ಟಪಟ್ಟು ಮಾಡಿರೋದು ನೀವು ನೋಡಲಿ ಅಂತ. ಸೊ ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ನಮ್ಮ ರಾನಿ ಸಿನಿಮಾ ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ನೀವೇ ನೋಡ್ತಿರೋ ಹಾಗೆ ಎಲ್ಲ ರಿವ್ಯೂಸ್ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ 100% ಹೇಳ್ತೀನಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್. ಆಡಿಯನ್ಸ್ ಆ್ಯಕ್ಚುಲಿ ಸ್ವಲ್ಪ ಬೇರೆ ಥರ ಅಂದ್ಕೊಂಡಿರ್ತಾರೆ, ಬಟ್ ಯಾವಾಗ ನಿಜ ಗೊತ್ತಾಗುತ್ತೆ ಅವ್ರಿಗೆ, ಅವ್ರು ತುಂಬ ಎಮೋಷ್ನಲ್ ಕನೆಕ್ಟ್ ಆಗ್ತಾರೆ ನನ್ನ ಜೊತೆ. ಸೊ ಆ ಒಂದು ಸೀನ್ಗೆ ತುಂಬ ವಿಜುವಲ್ಸ್ ಬಂತು. ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸೀನಿಂದನೂ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು. ಅದಕ್ಕೊಂದಷ್ಟು ವಿಜುವಲ್ಸ್ ಬಂತು. ಸೊ ಐ ಥಿಂಕ್ ಒಂದು ಆರ್ಟಿಸ್ಟಾಗಿ ನಾವು ಇದಕ್ಕೆ ಕಷ್ಟಪಡ್ತಿರ್ತೀವಿ. ಈ ಒಂದು ಸೆಲೆಬ್ರೇಷನ್ನ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ರಾಣಿ ಹಾಸ್ಪಿಟಲ್ ಇದ್ದಾರೆ, ಅದ್ರ ಬಗ್ಗೆ ಹೌದು, ಕಿರಣ್ ಸರ್ ಹಾಸ್ಪಿಟ್ಲಲ್ಲಿದ್ದಾರೆ. ಖಂಡಿತವಾಗ್ಲೂ ಅವ್ರು ನಾಳೆ ನಮ್ಮನ್ನ ಬಂದು ಜಾಯ್ನ್ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ. ಬಿಕಾಸ್ ಐ ಥಿಂಕ್ ಅವರು ಕೂಡ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನೀವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ. ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಸೊ ಐ ಥಿಂಕ್ ಕಿರಣ್ ಸರ್ ಆದಷ್ಟು ಬೇಗ ಹುಷಾರಾಗಿ ಬರಲಿ. ಆ್ಯಂಡ್ ಆಬ್ವಿಯಸ್ಲಿ ಆದಷ್ಟು ಬೇಗ ನಾಳಿದ್ರೊಳಗಡೆ ಕಿರಣ್ ಸರ್ ನಿಮಗೆ ಸಿಗ್ತಾರೆ. ಥ್ಯಾಂಕ್ ಯು. ಆಡಿಯನ್ಸು ಎಲ್ಲ ಥರದ ಇಮೋಷನ್ಸ್ಗೂ ಕನೆಕ್ಟ್ ಆಗ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಇದು ಸ್ಕ್ರಿಪ್ಟ್ ಮಾಡುವಾಗಲೇ ನಮಗೆ ನಿರೀಕ್ಷೆ ಇತ್ತು ಈ ಥರದ ರಿಯಾಕ್ಷನ್ ಸಿಗುತ್ತೆ ಅಂತ. ಸೊ ನಾವು ಅಂದ್ಕೊಂಡ ಥರನೇ ಆ ಥರ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಪಿ. ನೀವು ಪಟ್ಟ ಶ್ರಮ ಪ್ರತಿಫಲ ಸಿಗ್ತಾ ಆಡಿಯನ್ಸ್ 100%. ಯಾರೇ ಆಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅದಕ್ಕೆ ರಿಸಲ್ಟ್ ಇದ್ದೇ ಇದೆ. ಸೊ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಅನ್ಕೊಂಡಂಗೆ ವಿಜುವಲ್ ಎಲ್ಲ ಬರ್ತಾ ಇತ್ತು? ಅಂದ್ಕೊಳ್ದೇ ಇರೋ ಕಡೆ ಎಲ್ಲ ಬರ್ತಾ ಇದೆ. ಅಂದ್ಕೊಂಡಿದ್ದು ಅಷ್ಟೇ ಅಲ್ಲ, ನಮ್ಗೆ ಇಲ್ಲೆಲ್ಲ ಯಾವುದಕ್ಕೆಲ್ಲ ವಿಜುವಲ್ಲು ಚಪ್ಪಾಳೆ ನೀವು ನೋಡಿದ್ರಲ್ಲ. ಸೊ ಅದು ತುಂಬ ಖುಷಿ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಆಡಿಯನ್ಸ್ ತುಂಬ ಇಮೋಷನಲ್ ಆದರು, ಎಲ್ಲರೂ ಅಳ್ತಾ ಇದ್ರು. ಸೊ ಅದು ಸ್ಕ್ರಿಪ್ಟ್ ಮಾಡುವಾಗಲೇ ಗೊತ್ತು ನಮಗೆ ಕರೆಕ್ಟ್ ಆಗುತ್ತೆ ಅಂತಲೇ. ಸರಿ, ಅದು ಕಿರಣ್ ಸರ್ ಬರಲಿಲ್ಲ ಇವತ್ತು. ಕಿರಣ್ ಅದು ಅವ್ರು ಒಂದು 2-3 ದಿನ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟ್ರು.
ಬರ್ತಾರೆ. ಅವ್ರು ಇದ್ದಿದ್ರೆ ತುಂಬ ಎಂಜಾಯ್ ಮಾಡೋರು ಈ ರಿಯಾಕ್ಷನ್ಗೆ, ತುಂಬ ಖುಷಿ ಆಗುತ್ತೆ ಇವಾಗ. ಸೊ ನಾಳೆ ಟ್ರೈ ಮಾಡ್ತಾ ಇದ್ದೀವಿ. ಅವರು ಇವತ್ತು ಈವ್ನಿಂಗ್ ನೋಡಬೇಕು, ಆದರೆ ನಾಳೆ ಆಲ್ ಓವರ್ ಕರ್ನಾಟಕ ಹೇಗೆ ನಡೀತದೆ? ಈಗ ರಿಪೋರ್ಟ್ ತಗೊಳ್ಬೇಕು. ಈಗ ತಾನೇ ಈ ಫ್ರೀ ಶೋ ಮುಗಿದಿದೆಯಲ್ಲ, ರಿಪೋರ್ಟ್ ತಗೊಳ್ತೀವಿ. ಥ್ಯಾಂಕ್ ಯು ಆಮೇಲೆ ಏನು ನಿನ್ನೆ ಎಲ್ಲ ಹೇಳಿದ್ರಲ್ಲ, ನಿನ್ನೆ ಎಲ್ಲ ನೋಡಿದ್ರಲ್ಲ, ಅದಕ್ಕೆ ಡಿಸ್ಚಾರ್ಜ್ ಆಯಿತು ನಿನ್ನೆ ಸಾಯಂಕಾಲ. ಒಂದು 2-3 ದಿನ ರೆಸ್ಟ್ ಬೇಕು ಅಂದಿದ್ದಾರೆ ಡಾಕ್ಟ್ರು. ಸೊ ಮತ್ತೆ ನಾವು ಈಗ ಈ ಪಬ್ಲಿಕ್ ಮಧ್ಯೆ ಬಂದರೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಟ್ಲೀಸ್ಟ್ 1 or 2 days ರೆಸ್ಟ್ ಮಾಡಿ ಬರ್ತಾರೆ. ಹಾಕ್ತಾರೆ, ಆಗಿದೆ, ಬಾಡಿಗೆ ರೆಸ್ಟ್ ಬೇಕಂತ ಹೇಳಿದ್ದಾರೆ ಡಾಕ್ಟರ್. ಥ್ಯಾಂಕ್ ಯು. ಸರ್ ಆ್ಯಸ್ ಯೂಶುವಲ್ ಚೆನ್ನಾಗಿ ಅನಿಸ್ತಾ ಇದೆ. ನೋಡಿರೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಕಂಟಿನ್ಯೂ ಆಗುತ್ತೆ ಅಂತೇಳಿ ನಾವು ಹೋಪಲ್ಲಿದ್ದೀವಿ, ನಾವು ಖುಷಿಯಲ್ಲಿದ್ದೀವಿ. ರೈನ್ಬೋ ಕಲರ್ ಬಗ್ಗೆ ಏನು ಹೇಳ್ತೀರಾ? ಅದು ಆಡಿಯನ್ಸ್ ನೋಡಿದ್ರೆ ಕ್ಯಾರೆಕ್ಟ್ರು ತುಂಬ ಖುಷಿಯಾಗಿ ನೋಡ್ತಿದ್ದಾರೆ. ಅದೇ ಖುಷಿ ಅಲ್ವಾ ಸರ್, ನಾವು ಮಾಡಿರೋ ಜನ ಕನೆಕ್ಟ್ ಆದಾಗ ಅವ್ರು ಇಷ್ಟಪಟ್ಟಾಗ ಅಲ್ವಾ ನಮಗೂ ಖುಷಿ ಆಗುತ್ತೆ. ನಾವು ಮಾಡೋ ಪ್ರಯತ್ನಕ್ಕೆ ಯಶಸ್ಸು ಅಂತ ಸಿಗೋದು ಅವ್ರು ಖುಷಿ ಕೊಟ್ಟಾಗೆ ಅಲ್ವಾ. ಹಾಗಾಗಿ ಓವರಾಲ್ ಆಗಿ ರಾನಿ ಏನು ಹೇಳುತ್ತೆ ಅಂತ ಆಡಿಯನ್ಸ್ ನೋಡದೇ ಇರೋರು ಇನ್ನೂ ಏನು ಹೇಳ್ತೀರಾ? ಸರ್ ನೋಡಿದವ್ರಿಗೆ ಯೂಶ್ವಲಿ ಸಿನಿಮಾ ಮಾಡಿರೋಂಥವ್ರಿಗೆ ಖಂಡಿತವಾಗ್ಲೂ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತಲೇ ಹೇಳ್ತೀವಿ. ಹೆತ್ತವರಿಗೆ ಹೆಗ್ನ ಮುದ್ದೋನಾಗ ನಾವು ಹೇಳ್ತೀವಿ. ಬಟ್ ಆಡಿಯನ್ಸ್, ಸಿನಿಮಾ ನೋಡಿರೋಂಥ ಆಡಿಯನ್ಸ್ ರಿಪೋರ್ಟನ್ನ ಕೇಳ್ಕೊಂಡು ಥಿಯೇಟ್ರಿಗೆ ಬನ್ನಿ. ನಾವು ಹೇಳ್ತೀವಿ ಅಂತ ಬರಬೇಡಿ, ಏನಕ್ಕೆ ನಾವು ಹೇಳ್ತೀವಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ ಬನ್ನಿ ಅಂತೇಳಿ. ಅದನ್ನು ಬಿಟ್ಟು ಸಿನಿಮಾ ನೋಡಿರೋಂಥ ಆಡಿಯನ್ಸ್ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬನ್ನಿ. 100% ನಿಮಗೆ ಎಂಟರ್ಟೈನ್ ಖಂಡಿತವಾಗ್ಲೂ ಕೊಡುತ್ತೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ 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 ಖುಷಿ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಈ ಥರ ಒಂದು ದಿನಕ್ಕೆ, ಈ ಥರ ಒಂದು ಡೇಗೆ ಕಾಯ್ತಾ ಇದ್ದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಆ್ಯಂಡ್ ನಮ್ಮ ಗುರು ಸರ್ಗೆ, ನಮ್ಮ ಇಡೀ ರಾನಿ ಟೀಮ್ಗೆ ನಾನು ಮನಸ್ಸಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವೊಂದು ಪಾತ್ರ ಅಷ್ಟೇ ಮಾಡ್ಬೋದು, ಬಟ್ ಅದಕ್ಕೆ ಒಂದು ಸಪೋರ್ಟ್ನ ಒಂದು ಸಿನಿಮಾ ಮಾಡುತ್ತೆ. ಆ್ಯಂಡ್ ಅದಕ್ಕಿಂತ ಹೆಚ್ಚು ಸಪೋರ್ಟು ಕನ್ನಡ ಜನತೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ತೋರಿಸ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ತುಂಬ ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ, ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಜಾನರ್, ಇಡೀ ಫ್ಯಾಮಿಲಿ ಬಂದು ನಮ್ಮ ಸಿನಿಮಾನ ನೋಡ್ಬೋದು. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನೋಡಿ, ನಮಗೆಲ್ರಿಗೂ ಆಶೀರ್ವಾದ ಮಾಡಿ. ಆ್ಯಂಡ್ ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಕಿರಣ್ ನಮ್ಮ ಜೊತೆ ಇಲ್ಲ, ಬಟ್ ಹಿ ವಿಲ್ ಬಿ ವೆರಿ ಸೂನ್. ಐ ಥಿಂಕ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅವರು ಬಂದು ನಿಮ್ಮೆಲ್ಲರ ಜೊತೆನೂ ಮಾತಾಡ್ತಾರೆ. ಸೊ ಎಸ್, ಅವ್ರ ಕಡೆಯಿಂದನೂ ನಾನು ಎಲ್ರಿಗೂ, ಎಲ್ಲ ಕನ್ನಡ ಜನತೆಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಪ್ಲೀಸ್ 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 ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಎಸ್, ನಿಮ್ಮ ಪಾತ್ರದ ಬಗ್ಗೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಪಾತ್ರ? ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಬಿಕಾಸ್ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ. ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇದೆ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಐ ಹೋಪ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಮನಸ್ಸಿಂದ ಇಷ್ಟಪಟ್ಟು ಈ ಪಾತ್ರನ ಮಾಡಿದ್ದೀನಿ. ಜಾಸ್ತಿ ಏನು ಹೇಳೋಕ್ಕೆ ವರ್ಡ್ಸ್ ಇಲ್ಲ ಇವತ್ತು. ಐ ಆಮ್ ಹ್ಯಾಪಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಓವರ್ವೆಲ್ಮ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಡೈರೆಕ್ಟ್ರ್ ಏನು ಹೇಳಿದ್ರು, ಆ್ಯಕ್ಚುಲಿ ಫೈನಲ್ ವರ್ಷನ್ ನಾನು ನೋಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. 1.5-2 ವರ್ಷದ್ದು ಎಫರ್ಟ್ ಇಡೀ ತಂಡದ್ದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದಾಗ ಈ ಥರದ್ದು ಒಂದು ಸಿನಿಮಾ ಬರುತ್ತೆ. ನೀವೇ ನೋಡಿದ್ರಿ, ಈಗ ಎಷ್ಟೋ ಜನ ಲಾಸ್ಟ್ ಎಂಡಿಂಗಲ್ಲಿ ಹತ್ಕೊಂತ ಬಂದರು. ಆಮೇಲೆ ರಾನಿ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಅದು ರಾನಿ ಅಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ನೀವು ಚಿತ್ರ ನೋಡಿ, ಅವಾಗ ಗೊತ್ತಾಗುತ್ತೆ ರಾನಿ ಏನು ಅಂತ. ಇದು ಬರೀ ಕಾಮಿಡಿ, ಆ್ಯಕ್ಷನ್ನು, ಮಾಸು, ಲವ್ ಆ ಥರ ಸಿನಿಮಾ ಅಲ್ಲ, ಒಂದು ಬೇರೆ ಥರದ್ದೇ ಸಿನಿಮಾ. ನಮ್ಮ ಕೊಲ್ಲಿದ್ದು ಜೋಡಿ ಬಂದರು, ನಮ್ಮ ಡೈರೆಕ್ಟ್ರು ಬಂದರು, ಸಿನಿಮಾದಲ್ಲಿ ಡೈರೆಕ್ಟ್ರು. ಹೌದಾ ಮ್ಯಾಮ್? ಆ್ಯಕ್ಷನ್ ಸಿನಿಮಾ ಅಂತಿದ್ರು, ಅದ್ರ ಮಧ್ಯೆ ನಿಮ್ಮ ಕಾಮಿಡಿ ಎಲ್ಲ ಅದೆಲ್ಲ ವರ್ಕ್ ಆಯಿತು ಅನಿಸ್ತು ನಿಮಗೆ? ಸೂಪರಾಗಿ ವರ್ಕೌಟ್ ಆಗಿದೆ, ಅದ್ರಾಗ ಏನು ಡೌಟೇ ಇಲ್ಲ. ಜನದ ರೆಸ್ಪಾನ್ಸ್, ನಾವು ಇವತ್ತೇ ಎಲ್ಲ ಜೊತೆ ನೋಡ್ರಿ ಸಿನಿಮಾನ, ಎಲ್ಲೆಲ್ಲಿ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಡೈರೆಕ್ಟ್ರು ಪ್ಲ್ಯಾನ್ ಮಾಡಿದ್ರು, ಅಲ್ಲೆಲ್ಲ ವರ್ಕೌಟ್ ಆಗಿದೆ. ನಮ್ಮ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪೇರು ನನಗಿಂತ ಚೆನ್ನಾಗಿ ಮಾಡೋನೆ ಯಾಕೋ ಜಾಸ್ತಿ ಇಲ್ಲ. ಚೆನ್ನಾಗಿ ಬಂದಿದೆ. ಇಲ್ಲ, ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿ ಮಾಡಿರೋದಕ್ಕೆ ಇವತ್ತು ಎಲ್ಲರೂ ಖುಷಿಯಾಗಿದ್ದಾರೆ, ಆಡಿಯನ್ಸು ಖುಷಿಯಾಗಿದ್ದಾರೆ. ಲಾಸ್ಟಿಗೆ ಎಂಡಿಂಗಲ್ಲಿ ಸುಮಾರು ಜನ ಹತ್ಕೊಂತ ಬಂದರು, ಯಾಕೆಂದರೆ ಅದು ಸಿನಿಮಾದಲ್ಲಿ ಅಷ್ಟು ಫೀಲ್ ಕೊಡುತ್ತೆ. ಆ ಥರ ನಿಮಗೂ 100% ಫೀಲ್ ಕೊಡುತ್ತೆ. ದಯವಿಟ್ಟು ರಿವ್ಯೂನೇ ನೋಡ್ಕೊಂಡು ಬನ್ನಿ, ಇಲ್ಲ ವಿಮರ್ಶೆ ನೋಡ್ಕೊಂಡು ಬನ್ನಿ, ಯಾರು ಹೇಳಿದ ಮೇಲೇ ಬನ್ನಿ, ಏನು ತೊಂದರೆ ಇಲ್ಲ. ಆದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೇ ಒಂದು 4 ಜನಕ್ಕೆ ಹೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ರಾಜವರ್ಷವಾಗಿ ಹೇಳ್ತೀನಿ, ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾಗಳು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಕನ್ನಡಿಗರೆಲ್ಲ ಅಂತ ವಿನಮ್ರ ಮನವಿ ಮಾಡ್ಕೊತೀನಿ. ತುಂಬ ಖುಷಿ ಆಯಿತು. ಆಡಿಯನ್ಸ್ ಮಧ್ಯೆ ಇವತ್ತು ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ಒಂಥರ ಬೇರೆ ಎಕ್ಸ್ಪೀರಿಯೆನ್ಸು.
ಆಮೇಲೆ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ನಮ್ಗೊಂದು ಕಾನ್ಫಿಡೆನ್ಸ್ ಇದೆ, ರಿವ್ಯೂ ತುಂಬ ಚೆನ್ನಾಗಿ. ಇನ್ನೊಬ್ಬನ ಕರೆಸ್ತೀವಿ, ಬಾಲನ ಬಾಲ ಬಾರ ಬಾಲ ಬಾರೋ ಬಾಲ. ಆ್ಯಕ್ಚುಲಿ ನಮಗೆ ತುಂಬ ಖುಷಿ ಆಯಿತು. ಆ ಮ್ಯೂಸಿಕ್ಗೆ ಮತ್ತು ಕ್ಯಾಮ್ರಾ ವರ್ಕ್ ತುಂಬ ಖುಷಿ ಆಯಿತು. ನಮ್ಮ ಕಣ್ಣಲ್ಲೇ ನೀರು ಬರೋ. ಸರ್ ನಮಸ್ತೆ. ಸೂಪರ್ ಆಗಿದೆ. ಆಡಿಯನ್ಸ್ ಜೊತೆಗೆ ನೋಡಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಕೇಳ್ತಾ ಇದ್ರು ಪ್ರತಿಯೊಬ್ಬರೂ. ಒಂದು ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಮ್ಮಂಥ ಕಲಾವಿದ್ರನ್ನ ಮತ್ತು ಟೆಕ್ನಿಷಿಯನ್ಸ್ನ ಬೆಳೆಸೋದು ನಿಮ್ಮ ಕೈಲಿದೆ. ಒಳ್ಳೆ ಸಿನಿಮಾ ಅಂತ ನಾನು ಕಾಯ್ತಾ ಇದ್ದೆ, ನೀವು ಕಾಯ್ತಾ ಇದ್ರಿ. ಕರೆಕ್ಟಾ? ಒಳ್ಳೆ ಸಿನಿಮಾ ನೀವು ನೋಡಿದ್ದೀರಾ ಸರ್. ಆ್ಯಕ್ಚುಲಿ ನೀವುಗಳು ಹೇಳಬೇಕು, ನೀವುಗಳು ಪ್ರಮೋಟ್ ಮಾಡಬೇಕು. ನಮ್ಮಂಥ ಕಲಾವಿದ್ರನ್ನ ಮುಂದಕ್ಕೆ ಒಂದು ಹೆಜ್ಜೆ ತೊಗೊಂಡೋಗ್ಬಿಟ್ರೆ ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.